ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಯಾವ ವೀಡಿಯೋಸ್ ಕೂಡ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹೆಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಹೆರ್ರಿಂಗ್ ಬೋನ್ ಸ್ಟಿಚ್ ಹೇಳ್ಕೊಡ್ತಾ ಇದ್ದೀನಿ. ಯಾವಾಗಲೂ ಹಾಕೋ ಹಾಗೆ ಈ ಥರ 2 ಲೈನ್ ಹಾಕ್ಕೊಂಬಿಡಿ. ಮತ್ತು ಈ ಥರ ಟ್ರಯಾಂಗಲ್ ಶೇಪಲ್ಲಿ, ಆವಾಗ ಮೊನ್ನೆ ಜಿಗ್ಜಾಗ್ ಸ್ಟಿಚ್ ಹೇಳ್ಕೊಟ್ನಲ್ಲ, ಹಾಗೆ ಟ್ರಯಾಂಗಲ್ ಶೇಪಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಸ್ಟಿಚ್ ಹಾಕೋಕ್ಕೆ ಈ ಥರ ಮಾರ್ಕ್ ಮಾಡ್ಕೊತ ಬನ್ನಿ. ಅದು ನಿಮಗೆ ಹಾಗೆ ಕೂಡ ಹಾಕ್ಬೋದು, ಆದರೆ ನಿಮಗೆ ಗೊತ್ತಾಗಬೇಕಲ್ಲ ಫಸ್ಟ್ ಕಲಿಯುವಾಗ ಒಂದು ಅಂದಾಜಲ್ಲಿ ಇದೇ ಜಾಗದಲ್ಲಿ ಹಾಕಬೇಕು ಅಂತ. ಅದಕ್ಕೋಸ್ಕರ ಒಂಚೂರು ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ನಾನು ಆಲ್ರೆಡಿ ಝರಿ ಥ್ರೆಡ್ಡಲ್ಲಿ ಹಾಕಿದ್ದೀನಿ ನೋಡಿ. ಈಗ ಸಿಲ್ಕ್ ಥ್ರೆಡ್ಡಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಪ್ರತಿ ಡಿಸೈನ್ನ ಫಸ್ಟ್ ಸ್ಟಾರ್ಟಿಂಗ್ ಯಾವಾಗಲೂ ಝರಿ ಥ್ರೆಡ್ಡಲ್ಲೇ ಸ್ಟಾರ್ಟ್ ಮಾಡಬೇಕು. ನೀವು ಝರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕಬೇಕಾಗುತ್ತೆ. 14 ನಂಬರ್ ನೀಡಲ್ ತಗೊಳ್ಳಿ ಮತ್ತು ಯಾವುದಾದ್ರೂ ಕಲರು ಸಿಲ್ಕ್ ಥ್ರೆಡ್ ತಗೊಳ್ಳಿ. ನಾನೀಗ ಮಾಡಿದ್ನಲ್ಲ ಮಾರ್ಕು, ಆ ಥರ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ನಾನು ಝರಿ ಥ್ರೆಡ್ಡಲ್ಲಿ ಹಾಕಿದ್ದೀನಿ ಹೆರ್ರಿಂಗ್ ಬೋನ್ ಸ್ಟಿಚ್ಚನ್ನು. ಈಗ ಸಿಲ್ಕ್ ಥ್ರೆಡಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಪ್ರಾಕ್ಟೀಸ್ ಮಾಡಿ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ನೀವು. ನಾನು ಹೇಳ್ಕೊಡೋ ಪ್ರತಿ ಸ್ಟಿಚಸನ್ನು ಕೂಡ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾಗುತ್ತೆ. ಈ ಥರ ಒಂದು ಸತಿ ವಿಡಿಯೋ ನೋಡಿಬಿಟ್ಟು ಆಗ ಮಾಡಿ ಸುಮ್ಮನೆ ಇರಬೇಡಿ. 1-2 ಅವರ್ ಆದರೂ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಓಕೆನಾ? ಬನ್ನಿ ಸ್ಟಾರ್ಟ್ ಮಾಡೋಣ. ಯಾವುದಾದ್ರೂ ಕಲರು ಸಿಲ್ಕ್ ಥ್ರೆಡ್ ತೊಗೊಳ್ಳಿ. 2 ಎಳೆ ದಾರ ತೊಗೊಬೇಕು. ನೋಡಿ, ಈ ಥರ ದಾರ ತಗೊಂಡು ನೀವು ಯಾವಾಗಲೂ ಡಿಸೈನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದರ ಹಿಂದ್ಗಡೆ ಒಂದು ಸಣ್ಣ ಚೈನ್ ಹಾಕ್ಕೊಳ್ಳಿ, ಆಯಿತಾ? ಸಣ್ಣ ಚೈನ್ ಅಂದರೆ ಲಾಕ್ ಚೈನ್, ಅದಕ್ಕೆ ಲಾಕ್ ಹಾಕ್ಕೊಳ್ಳೋದು ಅಂತಾರೆ. ಆಗ ನೀವು ಹಿಂದ್ಗಡೆ ನಾಟ್ ಹಾಕಿರೋದಿದೆಯಲ್ಲ, ಅದು ಹೋಗಲ್ಲ. ಅದು ಹೋಗುತ್ತೆ ಅನ್ನೋ ಪ್ರಾಬ್ಲಮ್ ಇರೋಲ್ಲ. ನೋಡಿ, ಆ ಥರ ಚೈನ್ ಎಳ್ಕೊಂಡು ಪಕ್ಕದಲ್ಲೇ ಒಂದು ಸಣ್ಣ ಚೈನ್ ಹಾಕಿ ಈ ಕಡೆ ಎಳ್ಕೋಬೇಕು. ಎಷ್ಟುದ್ದ ಬೇಕು ಅಷ್ಟುದ್ದ ಎಳ್ಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ. ಆ ಥರ ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಒಂದು ಸಣ್ಣ ಚೈನ್ ಹಾಕ್ಕೊಬೇಕು, ಲಾಕ್ ಚೈನ್. ಸಣ್ಣ ಚೈನ್ ಹಾಕ್ಕೊಳ್ಳೋದಕ್ಕೆ ಲಾಕ್ ಚೈನ್ ಅಂತಾರೆ. ಆ ಡಿಸೈನ್ ಅಲ್ಲಿಗೆ ಲಾಕ್ ಆಗುತ್ತೆ. ಆಮೇಲೆ ಈ ಕಡೆ ಆಪೋಸಿಟ್ ಡೈರೆಕ್ಷನ್ನು ಅಂದರೆ ಇಂಟು ಮಾರ್ಕಲ್ಲಿ ಈ ಕಡೆ ತೊಗೊಬೇಕು. ಮತ್ತು ಅದ್ರ ಪಕ್ಕದಲ್ಲೇ ಒಂದು ಸಣ್ಣ ಚೈನ್ ತೊಗೊಂಡು ಮತ್ತು ಆಪೋಸಿಟ್ ಡೈರೆಕ್ಷನ್ನಲ್ಲಿ ಉದ್ದ ಎಳ್ಕೋಬೇಕು. ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದ. ಒಂದು ಸತಿ ನೀವು ಡಿಸೈಡ್ ಮಾಡಿದರೆ ಎಷ್ಟು ಉದ್ದ ಬೇಕು, ಎಷ್ಟು ಅಳತೆಗೆ ಬೇಕು ಅಂಥೇಳಿ, ಅಷ್ಟೇ ಅಳತೆಯಲ್ಲೇ ಕಂಟಿನ್ಯೂ ಮಾಡ್ಕೊತ ಹೋಗಬೇಕಾಗುತ್ತೆ, ಆಯಿತಾ? ನೋಡಿ, ಆ ಥರ ಉದ್ದ ಚೈನ್ ಆ ಕಡೆ ಎಳ್ಕೊಂಡು ಪಕ್ಕದಲ್ಲೇ ಸಣ್ಣ ಚೈನು, ಕುಟ್ಟಿ ಚೈನು ಅಂದರೆ ಲಾಕ್ ಚೈನು. ಆಮೇಲೆ ಈ ಕಡೆ ಎಳ್ಕೋಬೇಕು ನೀವು. ಈ ಕಡೆ ಒಂದು ಚೈನ್ ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ಒಂದು ಸಣ್ಣ ಚೈನ್ ಹಾಕ್ಬೇಕು ನೀವು. ನೋಡಿ, ಕಾಣಿಸ್ತಾ ಇದೆಯಾ? ಸರಿಯಾಗಿ ನೋಡ್ಕೊಳ್ಳಿ. ನಿಧಾನವಾಗಿ ಮಾಡ್ತಾಯಿದ್ದೀನಿ. ನಿಧಾನವಾಗಿ ಕಲೀರಿ, ಆಯಿತಾ? ಹೇಗೆ ಹಾಕ್ತಾಯಿದ್ದೀನಿ ಅಂತ ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ತಾ ಹೋಗಿ. ಗೊತ್ತಾಗಿಲ್ಲ ಅಂದರೆ ಮತ್ತೊಂದು ಸತಿ ವಿಡಿಯೋ ನೋಡಿ, ಆದರೆ ಕರೆಕ್ಟಾಗಿ ಕಲೀರಿ ಮಾತ್ರ. ನೋಡಿ, ಈ ಥರ ನೋಡಿ ಕಾಣಿಸ್ತಾ ಇದೆ ಅಲ್ಲ? ಈ ಥರ ಉದ್ದ ಚೈನ್ ಎಳ್ಕೊಬೇಕು. ಚೈನ್ ತೊಗೊಂಡು ಅದ್ರ ಪಕ್ಕದಲ್ಲೇ ಕುಟ್ಟಿ ಚೈನ್ ಹಾಕ್ಕೊಬೇಕು, ಲಾಕ್ ಮಾಡಲಿಕ್ಕೆ, ಲಾಕ್ ಚೈನ್. ಆಮೇಲೆ ಈ ಕಡೆ ಎಳ್ಕೊಂಡು ಈ ಕಡೆ ಉದ್ದ ಚೈನ್ ತೊಗೊಳ್ಳಿ. ಎಷ್ಟು ಉದ್ದ ಬೇಕು ಅಷ್ಟುದ್ದ ನೋಡ್ಕೊಂಡು ತೊಗೊಳ್ಳಿ. ಆಮೇಲೆ ಅದ್ರ ಪಕ್ಕನೇ ಮತ್ತೊಂದು ಕುಟ್ಟಿ ಚೈನ್ ಹಾಕ್ಕೊಬೇಕು. ಅದಕ್ಕೆ ಲಾಕ್ ಚೈನ್ ಅಂತಾರೆ. ಈ ಥರ ಲಾಕ್ ಚೈನ್ ಹಾಕ್ಕೊಂಡು ನೋಡಿ, ಈ ಥರ ಡಿಸೈನ್ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ ನೀವು. ಕಾಣಿಸ್ತಾ ಇದೆಯಾ? ನೋಡಿ, ಈ ಥರ ಲಾಕ್ ಚೈನ್ ಹಾಕ್ಕೊಂಡೋಗಿ. ಇದಕ್ಕೆ ಹೆರ್ರಿಂಗ್ ಬೋನ್ ಸ್ಟಿಚ್ ಅಂತಾರೆ, ಮತ್ತು ಚೆವ್ರಾನ್ ಸ್ಟಿಚ್ ಅಂತಲೂ ಕೂಡ ಹೇಳ್ತಾರೆ. ಆದರೆ ಚೆವ್ರಾನ್ ಸ್ಟಿಚ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಹೆರ್ರಿಂಗ್ ಬೋನ್ ಸ್ಟಿಚ್ ಎಲ್ಲ ಬಾರ್ಡ್ರ್ ಲೈನ್ಸ್ಗೆ, ಕೆಲವೊಂದು ಇಂಡಿವಿಜುವಲ್ ಡಿಸೈನ್ಸ್ ಎಲ್ಲ ಬರ್ತಾವಲ್ಲ, ಮೋಟಿಫೈಡ್ ಡಿಸೈನ್ಸು, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದರಲ್ಲಿ ಮಿಡ್ಲು ಬೇಕಾದರೆ ರಿಂಗ್ ನಾಟ್ಸು ಅಥವಾ ಬೀಡ್ಸು ಏನು ಬೇಕಾದರೂ ಹಾಕ್ಕೋಬೋದು ನೀವು. ಆ ಥರ ಹಾಕ್ಕೊಂಡು
ಸ್ಟಾರ್ಟ್ ಮಾಡ್ಬೋದು. ನೀವು ಏನಾದರೂ ಡಿಸೈನು ಪ್ರಿಪೇರ್ ಮಾಡ್ಕೋಬೋದು. ರಿಂಗ್ ನಾಟ್ಸ್ ಆಗೋದಾಗಲಿ ಅಥವಾ ಮಧ್ಯೆ ಬೀಡ್ಸ್ ಹಾಕೋದಾಗಲಿ, ಈ ಬಾರ್ಡ್ರ್ ಲೈನಿಗೆ ಈ ಥರ ಡಿಸೈನ್ ಮಾಡೋದಾಗಲಿ ಎಲ್ಲ ಮಾಡ್ಕೊಳ್ಬೋದು ನೀವು. ತುಂಬ ಯೂಸ್ ಆಗುತ್ತೆ. ಮತ್ತು ಮೋಟಿಫೈ ಡಿಸೈನ್ಸಿಗೆಲ್ಲ ನೀವು ಈ ಡಿಸೈನ್ನ ಯೂಸ್ ಮಾಡ್ಕೋಬೋದು. ನೋಡಿ, ಇದೆಲ್ಲ ಏನಂದರೆ ದೊಡ್ಡ ಮ್ಯಾಟ್ರ್ ಆಗೋಲ್ಲ ನಿಮಗೆ ಡಿಸೈನ್ ಮಾಡುವಾಗ. ಯಾವಾಗಲೂ ಡಿಸೈನು ಬೇರೆ ಥರನೇ ಇರುತ್ತೆ, ಆದರೆ ನಿಮಗೆ ಗೊತ್ತಾಗಲ್ಲ ಇದು ಈ ಸ್ಟಿಚಸ್ ಎಲ್ಲ ಹೇಗೆ ಯೂಸ್ ಆಗುತ್ತೆ ನಿಮಗೆ ಡಿಸೈನಲ್ಲಿ ಅನ್ನೋದು ನಿಮಗೆ ಡಿಸೈನ್ ಮಾಡುವಾಗ ಗೊತ್ತಾಗಲ್ಲ. ಆದರೆ ಕಲ್ತಿರೋದ್ರಿಂದ ಹೀಗೆ ಇದೇ ಸ್ಟಿಚ್ ಅಂತ ನಿಮಗೆ ತಲೆಯಲ್ಲಿ ಬರ್ಬೋದು. ಆದರೆ ನಾವು ನಿಮಗೆ ಒಂದು ಡಿಸೈನ್ ಹಾಕಿಕೊಟ್ಟಾಗ ಈ ಸ್ಟಿಚ್ ಎಲ್ಲಿ ಇದೆ ಇಲ್ಲಿ ಅಂತ ಅನಿಸ್ಬೋದು. ಆದರೆ ನಾವು ಕೆಲವೊಂದು ಡಿಸೈನ್ ಹಾಕುವಾಗ ಅದು ಮಧ್ಯದಲ್ಲಿ ಈ ಸ್ಟಿಚಸ್ ಎಲ್ಲ ಯೂಸ್ ಆಗಿರುತ್ತೆ. ಓಕೆ, ಆಮೇಲೆ ನೋಡಿ ಇದೇ ಥರನೇ ಕಲಿತಾ ಬನ್ನಿ, ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಯಾವುದೇ ಕಾರಣಕ್ಕೂ ಪ್ರಾಕ್ಟೀಸ್ ನಿಲ್ಲಿಸಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋನೂ ಆಲ್ರೆಡಿ ಪ್ಲೇಲಿಸ್ಟ್ ಮಾಡಿದ್ದೀನಿ, ನಾನು ಫ್ರೀ ಟ್ಯುಟೋರಿಯಲ್ ಕೊಡ್ತಾಯಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಿ, ನನ್ನ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ. ಒಂದು ವೇಳೆ ಗೊತ್ತಾಗಿಲ್ಲ ಅಂದ್ರೂ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಪ್ಲೇಲಿಸ್ಟ್ ಲಿಂಕು, ಹೋಗಿ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋಬೋದು, ಕಲಿಬೋದು. ಹಾಗೆ ಯಾರಿಗೆಲ್ಲ ಕ್ರೋಶ ಕುಚ್ಚು ಕಲಿಯೋ ಆಸಕ್ತಿ ಇದೆ ಅವರಿಗೆ ಕ್ರೋಶ ಕ್ಲಾಸ್ ಕೂಡ ಕೊಡ್ತಾಯಿದ್ದೀನಿ. ಆಲ್ರೆಡಿ 5-6 ಕ್ಲಾಸ್ ಆಗಿದೆ. ಹಾಗೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತಾ ಇರ್ತೀನಿ, ನೋಡಿಬಿಟ್ಟು ಮನೇಲಿ ಪ್ರಾಕ್ಟೀಸ್ ಮಾಡಿ ಕಲಿಬೋದು. ಹೆಣ್ಮಕ್ಳಿಗೆ ಇದೊಂಥರ ಮನೆಯಲ್ಲೇ ಕೂತ್ಕೊಂಡು ಮಾಡೋಂಥ ಬಿಸ್ನೆಸ್ಸು. ನೀವು ಸ್ಟಾರ್ಟಿಂಗ್ ಕಲಿತು ಡಿಸೈನೆಲ್ಲ ಪರ್ಫೆಕ್ಟ್ ಆದ್ರ ಮೇಲೆ ನೀವು ಟೈಲರ್ ಶಾಪಿಗೆಲ್ಲ ಹೋಗಿ ಆರ್ಡ್ರೆಲ್ಲ ತೊಗೊಂಡು ಬಂದು ಮನೇಲಿ ಮಾಡ್ಬೋದು. ಹಾಗೆ ಏನು ಇದರಿಂದ ಲಾಸ್ ಆಗೋಲ್ಲ, ವೇಸ್ಟ್ ಆಗೋಲ್ಲ ಕಲ್ತಿರೋದು. ಮತ್ತು ಕೆಲವೊಂದು ಡಿಸೈನ್ಸ್ ಎಲ್ಲ ಕಲಿಯೋವರೆಗೂ ಕಷ್ಟ ಅನಿಸುತ್ತೆ, ಆದರೆ ಕಲ್ತ್ರ ಮೇಲೆ ಎಲ್ಲ ಸುಲಭ. ಕಲಿಯೋವರೆಗೂ ಯಾವ ಕೆಲಸ ಆದರೂ ಕಷ್ಟನೇ, ಕಲ್ತ್ರ ಮೇಲೆ ಎಲ್ಲ ಕೆಲಸನೂ ಸುಲಭನೇ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಆಯಿತಾ? ನೋಡಿ, ಮತ್ತು ಯಾವಾಗಲೂ ಪ್ರಾಕ್ಟೀಸ್ ಮಾಡುವಾಗ ಫಸ್ಟು ಝರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಮೇಲೆ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿ. ನೋಡಿ, ಈ ಥರ ಉದ್ದ ಚೈನ್ ಹಾಕಿ ಈ ಸ್ಮಾಲ್ ಚೈನ್ ಹಾಕ್ತಿದ್ದೀನಲ್ಲ, ಲಾಕ್ ಚೈನು, ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಪ್ರಾಕ್ಟೀಸ್ ಮಾಡಿ. ಆ ಸ್ಮಾಲ್ ಚೈನ್ ಹಾಕೋಕ್ಕಾಗ್ತಾ ಇಲ್ಲ ಅಂತ ಸುಮ್ಮನೆ ಇದ್ಬಿಡಬೇಡಿ, ದೊಡ್ಡ ಚೈನ್ ಹಾಕಿಬಿಟ್ಟು ಪ್ರಾಕ್ಟೀಸ್ ಮಾಡಿ, ಆಯಿತಾ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದ್ರೇ ಬರೋದಲ್ವಾ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಕ್ಲಿಯರ್ ಮಾಡೋಣಂತೆ. ಏನಾದರೂ ಕೇಳಬೇಕಂತ ಅನಿಸಿದರೆ, ಡಿಸೈನಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ, ಕಮೆಂಟ್ ಮಾಡಿ. ಓಕೆ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕಮೆಂಟ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ಲು ನೋಡ್ತಾ ಇರಿ ವೀಡಿಯೋಸ್ ಎಲ್ಲ. ಓಕೆ, ನೋಡಿ, ಈ ಥರ ಮುಗೀತು ಡಿಸೈನ್ ಹಾಕಿ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಓಕೆ, ಡಿಸೈನ್ ಕಂಪ್ಲೀಟ್ ಆಯಿತು. ಎಣ್ಣಾಯ್ಟ್ ಹಾಕೋದನ್ನು ಹೇಳ್ಕೊಟ್ಟಿದ್ದೀನಲ್ಲ ನಿಮಗೆ ನಾನು, ಅದರದ್ದೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಎಣ್ಣಾಟ್ ಹಾಕೋದ್ರ ಬಗ್ಗೆ, ಹೋಗಿ ಚೆಕ್ ಮಾಡಿ ನೋಡಿ. ಕಂಪ್ಲೀಟ್ ಎಲ್ಲ 1 by 1 ಟ್ಯುಟೋರಿಯಲ್ ಕೊಡ್ತಾಯಿದ್ದೀನಿ, ಯಾವುದು ಮಿಸ್ ಮಾಡ್ತಾಯಿಲ್ಲ. ಎಲ್ಲ ಕ್ಲಾಸಸ್ ಕೂಡ ಕೊಡ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಮಿಸ್ ಆಗಿದೆ ಅಂತ ಅನಿಸಿದರೆ ಕಮೆಂಟ್ ಮಾಡಿ. ಯಾವುದು ಮಿಸ್ ಮಾಡ್ತಾಯಿಲ್ಲ, ನಾನು ಎಲ್ಲ ಕ್ಲಾಸ್ ಕೂಡ ಕೊಟ್ಟಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಡಿಸೈನ್ಸ್ ಎಲ್ಲ ಝರಿ ಥ್ರೆಡ್ಡಲ್ಲೂ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಸಿಲ್ಕ್ ಥ್ರೆಡಲ್ಲೂ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇದು ಹೆರಿಂಗ್ ಬೋನ್ ಸ್ಟಿಚ್ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.